ಯಾಪ ಅದೇ ನೀನೇ ಹೇಳಿದಲ್ಲಪ್ಪ ಮಗನೇ ಮಾತು ಕಡಿಮೆ ಆಡ್ಬೇಕು ಅರ್ಥ ಗರ್ಭದಲ್ಲಿರ್ಬೇಕು ಆಯ್ತಪ್ಪ ಅರ್ಥ ಗರ್ಭಿತರಲ್ಲಿರ್ಬೇಕು. ಅದೇ ಯಾಪ ನೀಯಪ್ಪ ನೀಪ ನಿನ್ನ ಪಾದ ನಾಸ ನಮಸ್ಕಾರ ಮಾಕೋ ಮಾಡಿಕೊಂಡೆ. ಮಗನೇ ಎಲ್ಲ ನನ್ನ ಅಪ್ಪ ಇದೆ ಅಮ್ಮಯ್ಯ ನೀ ಎಲ್ಲಿ ಗೊತ್ತೀಯ ಎಲ್ಲಿ ಗೊತ್ತಿ ಅಂತ ಎಂತ ಆಯ್ತಪ್ಪಯ್ಯ ಹೇಳಬಾರ್ದು. ಯಾಕಪ್ಪಯ್ಯ ದೂರ ಅಪ್ಪ ನೀ ದೂರ ಹೊರಟದ್ದು ಅದೇ ದೂರ ಹೋಗ್ತೇವೆ ರಾಜಕೀಯ ಮಗನ ರಾಜಕೀಯ ಏನಪ್ಪಯ್ಯ ಇನ್ನೂ ರಾಜಕೀಯ ಅಂತೆಲ್ಲ ನಾನು ಅದನ್ನು ಬಿಡಬೇಕಂದ್ರು ನನ್ನನ್ನು ಬಿಡುವುದಿಲ್ವಾ? ಅದು ನಿನಗಂದ್ರೆ ಏನಪ್ಪಯ್ಯ ಹೆಚ್ಚಿಗೆ ಜನರಿಗೆ ಆಗು ಸಮಸ್ಯೆ ಅದು ಸಮಸ್ಯೆ ಅದೇ ಏನು? ಬೆಳಗ್ಗೆ ಬಿಡ್ಬೇಕಲ್ಲ ಆಲೋಚನೆ ಮಾಡಿದ್ರು ಸಂಜೆ ಹೊತ್ತಿಗೆ ನಿಧಾನ ಎಳೀತದೆ. ಹೌದಾ ಹೌದಾ ಹೋಗ್ಬೇಕು ಅದೇ ಮಾಡುವ ಕೆಲಸ ಮಾಡ್ಬೇಕು. ಹಾಗೆ ತೊಂದರೆ ಇಲ್ಲ. ಅದು ಅಂದಪ್ಪಯ್ಯ ಏನೋ ನೀನೇನು ರಾಜಕೀಯ ಹೋಗ ಕಾಡು ಅಂತ ಹೇಳಿದ್ರೆ ನಮ್ಮನೆ ಅಡಿಗೆ ಮನೆಯನ್ನ ದಾನವೆಯನ್ನು ನಾನು ಚಿತ್ರದಲ್ಲಿ ನೋಡಿದೆ. ಬಿಟ್ಟ ಬಂಡೆ ಗೋರೆದಾಡೆ ಕೆಂಗಣ್ಣು ಅವಳೆಲ್ಲಾದ್ರೂ ನನ್ನ ನೋಡಿದ್ದವ್ರು ಅಂತ ಹೇಳಿದ್ರೆ ಶೆಟ್ರಂಗಿ ಗೋಲಿ ಬೀಜ ಬಟ್ರ ನುಂಗಂಗಳು ಮುಂದೆ ಮತ್ತೆ ಯಾರಾದ್ರೂ ನೋಡ್ತಾರಲ್ಲ ಗುಳು ಮುಂದೆ ನುಂಗಿಬಿಡುದು ನುಂಗುದಾ ಅದು ಜಗ್ಲಿಕ್ಕೆ ಆಗುದಿಲ್ಲ ಹೊಲಿಲ್ಲ ಗುಳುಮ್ನೆ ನುಂಗಿಬಿಟ್ಟು ಒಂದೊಮ್ಮೆ ನನ್ನನ್ನು ಒಂದೇ ತುತ್ತಿ ಗುಳುಮ್ನೆ ನುಂಗ್ಲಿಕ್ಕೆ ಆಗದೆ ಹೋದ್ರೆ ಉಪ್ಪಿನಕಾಯಿ ನಿಂತಂಗ ನೆಂಚಿ ಏರು ತಿಂತ್ಲ. ನಿನಗ್ ಮನಸ್ಸಿದ್ರೆ ನನಗ್ ಪಟ್ಟ ಕಟ್ಟ ಅದ್ರ ಬದಲಿ ಚಟ್ಟ ಅದ್ರೊಟ್ಟಿಲ್ಲ ಹುಡುಗಿ ಬೇಡ ಮತ್ತೆ ಬೇಡಪ್ಪ.
ಹೇಳಬೇಡ. ಇದಕ್ಕೇನು? ಹಾ. ಏ ಮುರುಕು, ಯಾರು ಇನ್ನೂ ಆಗೈತಪ್ಪ? ಏ ಮುರುಳು, ಯಾರು ನಾನಪ್ಪ? ತಲೆ ಬಿಟ್ಟವ್ರ. ಎಂತಾಯ್ತಪ್ಪ? ಇಷ್ಟೊತ್ತು ಸರಿ ಇದ್ದಲ್ಲ? ಯಾಕೆ ನಿನಗೆ ಹೇಳಿ ಹಂಗೆ ಹೇಳ್ತ ಹೆದರಿಕೆಯಾ? ಮತ್ತೆ ಹೆದರಿಕೆ ಆಗುದಿಲ್ಲಪ್ಪ. ಹೆದರಬೇಡ. ಯಾಕಪ್ಪ? ನೀನು ಹೋಗಲೇಬೇಕೀಗ. ಹಾ. ಹೋಗಿ ಹೋಗಿ ಹೊರಗೆಲ್ಲ ಸೇರು. ಸೇರಿ ಸೇರಿ ಹಾ. ಒಂದು ಗಿಡದ ಮರೆಯಲ್ಲಿ ಹಾ. ಅವಿತು ಕುಳಿತಳು. ಹೋಗಿ ಕೂತ್ಕೊಳ್ಳುದಪ್ಪ. ಹೇಗೆ ಕೂತ್ಕೊಳ್ಳುದಪ್ಪ? ಮುದಿ ವ್ಯಕ್ತಿ ನಂದದು. ಮುದಿಬೇಕಂದ್ರೆ ಅದ್ರ ಬಾಲ ಹತ್ರ ಎತ್ಕೊಳ್ಲಿಕ್ಕೆ ಆಗ್ಬಾರ್ದು. ಅದಕ್ಕೆ ಮುದಿ ಬೇಕಂತ ಹೇಳುವುದು. ಹಾ. ಮುದಿ ವ್ಯಕ್ತಿ ನಂದದಿ ಹಾ. ಹಡದಿ ಕುಳಿತಾಗ ಹಾ. ಅಲ್ಲಿ ಒಬ್ಬ ಬರ್ತಾನೆ. ಹಾ. ವೀರ ಕೀರ್ತಿ. ಹಾ. ಹಾ. ಹಾ, ಹಾ. ವೀರ ಕೀರ್ತಿ ಆದ ನೀನು ಹಾ. ಅದೇ ಕುಳಿತುಕೊಳ್ಬೇಕು. ಹಾ. ಹಾ, ಅಲ್ಲಿ ಬರುದು ಯಾರಪ್ಪ? ಹಾ, ಅಲ್ಲಿ ಬರುವ ಸಾಮಾನ್ಯರಲ್ಲ. ಹಾ, ಸಾಮಾನ್ಯರವಲ್ಲ. ಹಾಸ್ಯ ಧ್ವನಿ. ಒಂಬತ್ತ ನಮ್ಮದೇ ಬರ್ತಾನೆ. ಹಾ. ಅಂದಂತಾಗಲೇ ಆನಮಿಯಲ್ಲಿ ತಿನ್ನುವುದಕ್ಕೆ ಬಂದಾಗ ಹಾ. ಹೋಗಿ ತಡೆದವರು ಕೊಲ್ತಾನೆ. ಹಾ. ಹಾ. ಒಂದು ರುಂಡ ಹಿಡಿಕೊಂಡಾಗ ಹಾ. ನೀನು ಹೋಗಿ ತಡೆ. ಹಾ. ಅವನನ್ನು ತಡಿ ಅವನು ತಡೆಯುವುದು ತಡಿ. ಏಕಡಿದಿರುವಂತ ಉದ್ದೇಶ. ಹಾ. ತಡೆದು ಅವನಲ್ಲಿ ಮಾತಾಡಿ ಮಾತಾಡಿ ಕರ್ಕೊಂಡು ಎಲ್ಲಿ ಅರಮನೆಗೆಲ್ಲ ಅಲ್ಲ, ಹಾ. ನಾನಿದ್ದಲ್ಲಿಗೆ ಹಾ. ಇಲ್ಲಿಗಪ್ಪ? ನೈವಿನಿಯಲ್ಲಿ ಮಾತಾಡಬೇಕು. ಹಾ. ಇಷ್ಟು ಮಾಡಿದ್ರೆ ನನ್ ಮದುವೆ ಮಾಡ್ತೇವೆ. ಆಮೇಲೆ ಇಲ್ಲೇ ಬರ್ತಾ ಹೌದಾ? ಯಾರಾದ್ರೂ ಸತ್ಯ ಅಪ್ಪ ಯಾವಾಗ ಅಭ್ಯಾಸ ಮಾಡ್ತದೆ? ಅಲ್ಲ ನೀನು ಬೀಡಿ ಬಿಡು. ಅಲ್ಲಿ ಹೇಳೋದು ಚಿಂತೆ. ಅದೇ ಬಿಡು ಬಿಡು. ಇದು ಹೌದು. ಚಿಂತೆ. ಇಷ್ಟು ಕೆಲಸ ಮಾಡಿದ್ರೆ ಹಾ, ನನಗೆ ಮದುವೆ ಮಾಡಿಸ್ತೇಲಪ್ಪ. ಹೌದಾ? ಈ ಕೆಲಸವನ್ನ ಮಾಡಿ ಹಾ, ನಾನು ಹೋದರ್ಷ ಪುತ್ರ ಅನ್ಸ್ಕೊಂತೇpe. ಹೋದ ವರ್ಷ ಅಡ್ಡಿಲ್ಲ. ಈ ವರ್ಷ ಬಹಳ ಕಷ್ಟ ಅನ್ಕೊಳ್ತದೆ. ಇಲ್ಲಪ್ಪ ಹಾ? ಈ ವರ್ಷ ಬೇಕಿಲ್ಲ. ಆದರ್ಶ ಪುತ್ರ. ಹಾ ಅದೇ ನಾ ಆದರ್ಶಕ್ಕೆ ಸೇರ್ತೇpe. ನೀನು ಆದರ್ಶ ಸೇರಿದ್ಮೇಲೆ ನೀ ಹೇಳುತ್ತೆ ಎಲ್ಲಿ ಹೋಗಿ? ಹಾ? ನೀ ಮಾತಾ ಆದರ್ಶ ಪುತ್ರ ಅಂದ್ರೆ ನಮ್ಮ ಅಮ್ಮ ಮಾತೆ ಹತ್ರ ಹೇಳಿ ಹೇಳುತ್ತೆ. ಆಗ ಮತ್ತೆಂತ ಹೇಳ? ಹಾ ಮಾಡದಿದ್ರೆ ಅಪ್ಪಯ್ಯ ಹಾ. ಈ ಕೆಲಸ ನಾನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹಾ, ನಾನು ಅಪ್ಪನೇ ಬಿಡ್ದವಲ್ಲ. ಪರವಾಗಿಲ್ಲ. ಇಲ್ಲ ನನಗೆ ಅನುಮಾನ ಇತ್ತು. ಯಾವುದು? ಈ ಕೆಲಸ ಮಾಡಿ ಮುಗಿಸುವ ಭರವಸೆ ಇತ್ತು ನನಗೆ. ಹೌದಾ? ಹೋಗಿ ಬಾ. ಅಲ್ಲ ಆಯ್ತಲ್ಲ. ನನ್ನ ಅಪ್ಪ ಎಂತದೋ ಹೇಳ್ದ. ಹಾ ಎಂತ ಹೇಳ್ದ ಹೇಳಿದ್ರೆ ನೀವ್ ಆ ಕೆಲಸ ಮಾಡಿ ಮುಗಿಸಿದ್ರೆ ಕೊನೆಗೆ ನಾನ್ ಬೊಬ್ಬರಿ ಆಗುದೆ. ಅದ ಹೇಳುದಿಲ್ಲ. ನನ್ನ ಅಪ್ಪಯ್ಯ ಗಾಡಿಗೆ ಹೋಗಲ್ಲ. ಅಲ್ಲ ಸೊಪ್ಪು ತರುವುದಕ್ಕೆ. ಹೌದು ಬನ್ನಿ ಇಬ್ರು ಹೋಗುವ. ಇಬ್ರು ತಲೆ ಮೇಲೆ ಒಂದೊಂದು ಹೊರೆ. ಅದಲ್ಲ ಅಪ್ಪಯ್ಯ ಬೇರೆ
ಹಾಗಾಗಿ ನಮ್ಮಲ್ಲಿ ಘನಘನ ಆಯುಧ ಇಲ್ವೇ? ಏನಲ್ಲ ಉಂಟು ಮಾರ್ರೆ? ಈಟಿ, ಹಾ, ಬಚ್ಚಿ, ಹಾ. ಕೊಠಾರಿ, ಯಾವ ಕೊಟ್ಟಾರೆ? ಶಂಕರ ಕೊಠಾರಿ ಹೌದಾ? ಅಲ್ಲ ಕಟಾರಿ. ಅದೇ ಅದೇ ಕಟಾರಿ. ಕಟಾರಿ, ಹಾ, ಆಮೇಲೆ ಕತ್ತಿ, ಹಾ, ಕಡಗತ್ತಿ, ಹಾ. ಇದೆಲ್ಲ ತೆಗೆದ ಹೇಗಿದೆ? ಬದಿಯಲ್ಲಿಟ್ಟ. ಕುಡಿಯಲ್ಲ. ಹೌದು, ಅದ್ರೊಡಿ ಈಗ ಒಂದು ಸಣ್ಣ ಚೂರಿ ಇತ್ತು, ಹೌದಾ? ಅದೇ ಯಾಕೆ? ಅದು ಕೋಳಿ ಕಾಲಿ ಕಟ್ಟದು. ಓ, ಹೌದಾ? ಹೌದು, ಹಾ, ಅದನ್ನ ಇಟ್ಕೊಂಡು ಹೋಗ್ತೆ. ಹಾ, ಹಾ, ಹಾ. ನಾನು ಅಲ್ಲಿ ಹೋಗಿ ಅಡಿಗೆ ಕೂತ್ಕೊಳ್ತನ, ಹಾ. ಅಷ್ಟೊತ್ತಿಗೆ ಆ ರಕ್ಕಸಿ ಬತ್ಲ, ಹ್ಮ್, ಹ್ಮ್, ಹ್ಮ್. ಬಂದಾಗ ನನ್ನನ್ನು ತಿನ್ಬೇಕಂತೇಳಿ ಬಾಯಿ ಕಳ್ಕ ಬತ್ಲ. ಹೌದು, ಹೌದು. ಅವಾಗ ನಾನು ನನ್ನ 4 ಕಾಲ್ ಮೇಲಾಗ ಮಲ್ಕೊಳ್ತನ. ಹೌದು, ಎರಡು ಕೈ ಮಾಡಿ. 2 ಕಾಲು 2 ಚೂಂಟಲ್ಲ, ಚೂಂಟ್ ಯಾನೇ ಕೈ. ಹಾ, ಹಾ, ಹಾ. ಹಾ, ಹಾ, ಸರಿ. ಅವಾಗ ತಿನ್ಬೇಕೆಂತ ಬಗ್ಗಿದ ರಭಸದಲ್ಲಿ ಹಾ, ಆ ಸಣ್ಣ ಚೂರಿ ಇತ್ತಲ್ಲ ನನ್ನ ಕೈಯಲ್ಲಿ, ಹಾ, ಹಾ. ಅದನ್ನ ತೆಗೆದ ಗ್ವಾಂಕಿಗೆ ಹಾಕಿಬಿಟ್ಟೆ. ಹಾಕಿ. ಗ್ವಾಂಕಿ ಹೀಗೆ. ಮುತ್ತಿಗೆ ಯಾನಿ ಗ್ವಾಂಕಿ. ಓ, ಹೋ, ಹೋ. ಹಾ, ಮಂಡಿ ಬೇಕಾಗುತ್ತೆ, ಮಂಡಿ ಬೇಕು. ಹೌದಾ? ಹೌದು, ಹೋಳಿಗೆ. ಹೋಳ ಹೋಳಿ ಕೆಲವು ದಿವಸ ಐತಿ, ನಾಳೆ ಆದ್ರೂ ನೋಡ್ಬೇಕೀಗ. ಎಲ್ಲ ಅದೇ ತಲೆ ಬಿಸಿಲಿದ್ರಿ ಈಗ. ಹೌದೌದು, ನಿನ್ನೇನು ಕಾರ್ಯಕ್ರಮ ಐತಿ, ಇವತ್ತು ಕಾರ್ಯಕ್ರಮ ಐತಿ, ನಾಳೆಗಿತ್ತು, ಇನ್ನು ಆಟು ಆಯ್ತದ. ಈಗೆಲ್ಲ ತಲೆ ವಿಷಯ ಅದ್ರಾಗೆ ಇದ್ರಿ ಈಗ. ಹೌದು, ಆದ್ರೆ ಈಗ ನಾ ಹೋಗ್ಬೇಕಲ್ಲ, ಹೋಗ್ತೆ. ಹೋಗ ಹೋಗ ಹೌದಾ? ಹೋಗ ಮಾರೆ. ನಾನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಹಾ? ಅಂದ್ರೆ ನೋಡಿ, ಆಲೋಚನೆ ಮಾಡಿ, ನನ್ನ ಅಪ್ಪ ಯಾರು ಹೇಳಿ? ಮಾನ್ಯ ಜೀವಿತರು ಮುಖ್ಯಮಂತ್ರಿ. ಹಾ? ಅವ್ರಿಗೆ ನಾನು ಕುಮಾರ, ನನಗ್ ಸ್ವಾಮಿ ಅಂದ ಕಾರಣ ನಿಮಗ್ ಸ್ವಾಮಿ ಅಂದೆ. ಎಲ್ಲ ಒಟ್ಟಿಗೆ ಸೇರ್ತಿದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದು. ಮತ್ತೆ ಮಂಡಿ ಬೇಕಾಗುತ್ತೆ, ಮಂಡಿ ಬೇಕು. ಎಂತದಿಲ್ಲ ಈಗ, ಖುಷಿಯಿಲ್ಲ ಹೋಯ್ತು ಈಗ. ಹಾಗಾಗಿ ತಡ ಮಾಡುದಲ್ಲ, ಹೋಗುದೇ. ಅದ್ರೊಂದು ಹೋಗುದಾ? ಹೋಗ ಅಲ್ಲ ಹೋಗಿ ಹೋಗಿ ಮಾಡ್ರೆ ಹೆಂಗ್ ಮತ್ತೆ ಮತ್ತೊಂದು ಹೇಳು. ಹೋಗ್ತೆ. ಅಲ್ಲ ನಂಗೆ ಎಂತ ಶಬ್ದವೇ ಇಲ್ಲ. ಅಲ್ಲ ನಾವು ಹೋಗೋದು ಎಂತದಿಲ್ಲ. ಹೇಳಿ ಇಟ್ಟದ ಅದೇ ಹೊರಟೋಗ್ತೆ. ನಿಮ್ಮನೆ ಹೋಗು ದಾರಿ ಅಲ್ಲ ಮರ, ನಿಮ್ಮನೆ ಹೋಗು ದಾರಿ ಅಲ್ಲ. ಹೋದ್ರೆ ಇಲ್ಲಿ ನಿಲ್ಸತ್ತೆ ಅಂತ ಗೊತ್ತಾಯ್ತಾ? ನಂದು ಇಲ್ಲಿಂದ ಈಗ ಬೆಕ್ಕಿನ ಶಾಪ ಹೇಳಿದ್ನ. ಹೌದು ಹೌದು, ಅದ್ರೊಂದು ನಾನು ಮುದಿಬೇಕಾಗ್ತೆ, ನೀವ್ ಯಾವ್ದಾಗ್ತಿ? ನೀವೊಂದ್ ರೀತಿ ಮಾಡ್ಬೇಕಲ್ಲ. ಆಗುದಾ? ಇದು ಮಾಡ್ಬೇಕಿದೆ. ಮುದಿ ಬಿದ್ದಿನಂದುದಿ ಗಿರಿಗಿ ಒಂದು ಗಿರಗಿ ಏನೆಂದೇ
ಅವನ ಪ್ರೀತಿಯ ತಂಗಿ ಕಾಲಾಕ್ಷಿ ಎಂಬುದಾಗಿ ಅಣ್ಣ ಓಡಲ್ಪಟ್ಟ ಸಂದರ್ಭದಲ್ಲಿ ಓದಗಳು ಸೇರಿದವರು ಸ್ವಾಮಿ. ಸೇರುವುದಕ್ಕೂ ಬಲವಾದ ಕಾರಣ ಉಂಟು. ಅಣ್ಣ ಮನೆಯಲ್ಲಿದ್ದ ನನಗೆ ಬೇಸರವಾಯಿತು. ಅಣ್ಣನಲ್ಲಿ ಹೋಗಿ ಕೇಳಿದ್ದೇನೆ, ಮೃಗಬೇಟೆಯನ್ನು ಆಡಿ ಬರ್ತೇನೆ ಎಂಬುದಾಗಿ ಅಣ್ಣನಿಂದ ಅಪ್ಪಣೆಯನ್ನು ಪಡೆದಿದ್ದರೆ ಕಾಡಿನ ನನ್ನ ಪ್ರಯಾಣ. ಅಂತ ಬೇಟೆಯನ್ನು ಆಡ್ತಾರೆ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮತ್ತೊಂದು ಬೇಟೆಯನ್ನು ಆಡ್ತಾರೆ. ಒಬ್ಬ ಹುಡುಗ ಅಲ್ಲಿಂದ ಬರ್ತಾ ಇದ್ದಾರೆ. ಮಾನವರ ಮಾಂಸ ತಿನ್ನದೆ ಕೆಲವು ದಿನಗಳಾಯಿತು. ಆತ ತಿನ್ನುವ ಬಗೆ ಹೇಗೆ? ಮಾಂಸ ಬೇರೆ, ಎಲುಬು ಬೇರೆ, ರಕ್ತವನ್ನು ಕಟಕಟಲೆ ಕುಡಿದು ತಿನ್ನುವ ಆಸೆ ಹೆಚ್ಚಾಗ್ತಾ ಉಂಟು. Thank you.